ಅಂದ್ರೆ ಬೇರೆ ಬರೋರ್ಗು ಸ್ವಲ್ಪ ಸತ್ತದ ಏನು ಅಲ್ಲ ಅವ್ರು ಸ್ವಲ್ಪ ಬರಲೇ ಇಲ್ಲಪ್ಪ ರೆಕಾರ್ಡ್ ಕೊಡಲ್ಲ. ಇವತ್ತೇ ಅರ್ಜಿ ಹಾಕೊಂಡಿದ್ದು ನಾವು ಇಂಟಿಮೇಷನ್ ಕಳಿಸಿದ್ವಿ ಮಿಸ್ಟರ್, ನಾವು ಇಂಟಿಮೇಷನ್ ಕಳಿಸಿದ್ವಿ ಬರ್ತಾ ಇದ್ದೀನಿ ಅಂತ. ಲೀವ್ ಕೊಟ್ಟ, ಯಾಕೆ ಲೀವ್ ಕೊಟ್ಟಿದ್ವಿ? ಏನು ಸಿಕ್ಕೋ, ಏನು ರೋಗ, ಎಲ್ಲಿದ್ದಾನ ಅವನು, ಎಲ್ಲಿದ್ದಾನ ಅವನು? ನಾವು ಬರ್ತೀವಿ ಅಂತ ಪ್ಲಾನ್ ಮಾಡಿದ್ರೆ ಹೋಗಿದ್ದ ಅಷ್ಟೇ. ಕಾಲಿಮ್ ಏನು ಡ್ರಾಮಾ ಮಾಡ್ತೀರಾ? ಯು ಆರ್ ಪ್ಲೇಯಿಂಗ್ ವಿತ್ ಲೋಕಾಯುಕ್ತ. ಯಾವ ಹಾಸ್ಪಿಟ್ಲು ಕರೀರೋ? ಡ್ರಾಮಾ ಮಾಡ್ತೀವಿ ನೀವೆಲ್ಲ, ಭಯಂಕರ ಐಡಿಯಾ ನಿಮ್ಗೆ. ಆರ್ಡಿನೇಟ್ ಕೊಡಕ್ಕೆ ಬರಲ್ಲ, ಬರ್ತಾ ಅವ್ರು ಆರ್ಡಿನೇಟ್ ಕೊಡಕ್ಕೆ ಬರಲ್ಲ, ರೆಕಾರ್ಡ್ ರೂಮ್ ಆಗಿರೋದು ಅವನೇ ಬರಬೇಕು, ಅವ್ರು ಕೊಡಲ್ಲ ಅಂತ ಆಂಧ್ರ ಹೂ ಇಸ್ ಇನ್ಚಾರ್ಜ್ ಆಫ್ ಏನ ಯಾರು ಬರಂಗಿಲ್ವಾ? ಬೇಗ ಹಾಕ್ಬಿಡೋದಾ? ಬರಲ್ಲ, 20 ದಿವಸ ತಿಂಗಳು ಬರಲ್ಲ. ಯಾವ್ದು ಟ್ರೈನಿಂಗ್ ಅಪ್ಡೇಟ್ ಯಾವುದಿಲ್ಲ. 4/9/2019 ಇನ್ನೂ ಆಗಿಲ್ಲ. 19/22 ಏನಮ್ಮ ನೆನ್ನೆದ ಇದು ಎಷ್ಟು ಬೇಕು ಅಂತಲ್ಲ ಜನ ಒಂದು ಸ್ವಲ್ಪ ಹಾಕ್ಬೇಕಲ್ಲ ಇದು, ಅದನ್ನು ಸ್ವಲ್ಪ ಬೆಳೆಸಿದ್ರೆ ಅಲ್ಲಿ ಅದನ್ನೇ ಸ್ವಲ್ಪ ಬೆಳ್ಕೊಂಡು ಹಾಕಿತ್ತಲ್ಲ, ಪಿಲ್ಲರ್ ಹಾಕ್ಬೇಕು. ಈಗ ಹೊಸಿಗೆ ಬರುತ್ತಲ್ಲ, ಕುತ್ಕೊಳ್ಳೋಲ್ಲ 90 ಜನ. ಇದು ಸ್ವಲ್ಪ ಹೈಟ್ ಕಟ್ ಪಿಲ್ಲರ್ ಕೊಟ್ಕೊತಾರೆ, ಪೇಪರ್ ಥರ. ಈ ಮಳೆಗಾಲ ಬಂದ ಲೋಪಿಟ್ಟು ಬಸ್ಸಿನ ಬಸ್ಕೊಂಡು ಹೊರಡ್ತಾರೆ. ಮಳೆ ಇಲ್ಲ, ಏನು ಮಾಡಬೇಕು? ನಿಮ್ಗೆ ಮಾಡಕ್ಕೆ ಶಕ್ತಿ ಇದೆಯೋ ಇಲ್ವಾ? ಯಾವ್ದು ಎಲ್ಲ ಈ ಥರ ವೇಸ್ಟ್ ಮಾಡ್ತಾರೆ. ಅದು ಅದೇನಾ ಅಲ್ಲ ಟೈರು, ಅದು ಟೈರ್ ಫ್ಯಾಕ್ಟ್ರಿ ಯೂಸ್ ಮಾಡಿತ್ತು. ಏನು ಯೂಸ್ ಮಾಡ್ತಾರೆ ತೆಗೀರೋದು? ಅಷ್ಟೊಂದು ಯೂಸ್ ಇದ್ದು ಕಣ್ಣು ತಗೊಳ್ತಾರೆ ಒಳಗಡೆ. ಇವೆಲ್ಲ ಅಷ್ಟೇ, ಇನ್ನು ರೋಡ್ ಬರೋಲ್ಲ. ಅರ್ಜಿ ಹಾಕ್ಬೇಕಲ್ಲ, ಇತ್ತಿನ ಅಂಗಡಿ ಎತ್ತಕ್ಕೆ ಅಂತ ಎಲ್ಲ ಆರ್ಡರ್ ಆಗಿದೆ ಸರ್. ನಮ್ಮ ಆರ್ಡರ್ ಲೈಸೆನ್ಸ್ ಎಲ್ಲ ಎಷ್ಟಿದೆ? ಎರಡೇ ಬಂಗಾರಪೇಟೆಗೆ. ಇದು ಒಂದು CL7, ಇನ್ನೊಂದು CL9. ಹಾಂ, CL9 MSI ಅದೇನು 24/7 ಓಪನ್ ಆಗುತ್ತಾ? ಸೇಮ್ ಟೈಮ್ MSI ಬೆಳಗ್ಗೆ 8 ಗಂಟೆಗೆ ಬಂದು ಇಲ್ಲಿ ಕೋಲಾರಲ್ಲಿ ನಿಂತ್ಕೊಂಡು ಬೆಳಗ್ಗೆ ಒಕ್ಕಲೇರಿಯಲ್ಲಿ ಒಂದು ಇದು ಏನು ಫಾರೆಸ್ಟ್ ಅದು ಫಾರೆಸ್ಟ್ ಆದದ್ದು ಮಾರ್ಕೆಂಡೆ ಭಟ್ಟ, ಅಲ್ಲಿ ಎಲ್ಲ ಸ್ಕೂಲ್ ಮಕ್ಕಳೆಲ್ಲ ಹೋಗಿ KG ಇಂಟರ್ ಸ್ಕೂಲ್ ಮಕ್ಕಳೆಲ್ಲ ಬಂದು ಅಲ್ಲೆಲ್ಲ ರೈತರು, ನಮ್ಮ ಪೊಲೀಸ್ ಅಧಿಕಾರಿಗಳು, DC ಎಲ್ಲ ಸೇರಿಕೊಂಡು
ಒಂದು 5,000 ಗಿಡ ಕಾರ್ಯಕ್ರಮ ಮಾಡಿದ್ದೀವಿ. ಗಿಡಗಳು ಹಾಕಿದ್ದೀವಿ, ದೊಡ್ಡ ದೊಡ್ಡ ಗಿಡಗಳು ಹಾಕಿ ಬಂದಿದ್ದೀವಿ. ಅದೇ ನೆನ್ನೆ ತಾನೇ ನಮ್ಮ ಬೆಂಗಳೂರಲ್ಲಿ ಕ್ರಿಕೆಟ್ ಹುಚ್ಚಿಗೆ ಸುತ್ತಾಗ್ಬಿಟ್ಟಲ್ಲ 11 ಜನ ಅವ್ರಿಗೆ ಒಂದು ನಿಮಿಷ ಮೌನಾಚರಣೆ ಮಾಡ್ತೀವಿ. ಆ ಮಕ್ಕಳ ಜ್ಞಾಪಕಾರ್ಥವಾಗಿದ್ದ ಎಲ್ಲ ಗಿಡಗಳು ಹಾಕಿಸಿ ವನ ಮಹೋತ್ಸವ ಬೇರೆ ಇವತ್ತು ವಿಶ್ವ ಪರಿಸರ ದಿನ ಮಾಡಲೇಬೇಕು ಅಂತೇಳಿ ಅವ್ರಿಗೆ ನಾವು ಮೌನ ಆಚರಿಸಿ ಅದನ್ನು ಒಂದು 5,000 ಗಿಡಗಳು ಹಾಕೋಕ್ಕೆ ಅವಕಾಶ ಮಾಡಿಕೊಟ್ಟು ಬಂದಿದ್ದೀವಿ ಅಲ್ಲಿ. ಅದಾದಮೇಲೆ ನಿಮ್ಮ ತಾಲೂಕು ಆಸ್ಪತ್ರೆಗೆ ಬಂದಾಗ ಇಲ್ಲಿ ಶೌಚಾಲಯಗಳು ಸರಿ ಇಲ್ಲ, ಡಾಕ್ಟ್ರು ಚಾರ್ಟ್ ಸರಿಯಾಗಿ ಹಾಕಿಲ್ಲ, ಯಾವ್ಯಾವ ಟೈಮ್ಗೆ ಡಾಕ್ಟ್ರ್ ಬರ್ತಾರೆ ಏನೂ ಇಲ್ಲ. ವೈದ್ಯಗಳು ಅಲ್ಲಿ ಯಾವಾಗಲೂ ಕೇಂದ್ರ ಸ್ಥಾನದಲ್ಲಿ ಇರಬೇಕು, ಕೇಂದ್ರ ಸ್ಥಾನದಲ್ಲಿ ಇಲ್ಲ ಅವರು. ಅಲ್ಲಿ MRI ಇಲ್ಲ. ಗರ್ಭಪಾತ ಮಾಡುವಾಗ ಆ ನಿಯಮ ಏನೇನು ಪಾಲನೆ ಮಾಡಬೇಕು ಅದು ಮಾಡ್ತಾಯಿಲ್ಲ. ಆಮೇಲೆ ವಾಟ್ರ್ ಪ್ಯಾಂಟ್ಸ್ ಇದು ನೀರು ಕುಡಿಯೋದು ಡ್ರಿಂಕಿಂಗ್ ವಾಟ್ರು ಅದು 6 ಅಡಿ ಮೇಲೆ 2 ಮೀಟ್ರ್ ಸಣ್ಣ ಮಕ್ಳಿಗೆ ಅಂದೋದಿಲ್ಲ, ಸಣ್ಣ ಆಗಿದ್ದವ್ರಿಗೆ ಅಂದೋದೇ ಇಲ್ಲ ಅದು. ಅಂದರೆ ಅವರು ಸುಮ್ಮನೆ ನಾಮಕಾವಸ್ಥೆಗೆ ಡ್ರಿಂಕಿಂಗ್ ವಾಟ್ರ್ ಅಂತ 2 ಕಡೆ ಹಾಕಿದ್ದಾರೆ. ಅದು ಯಾರಿಗೂ ಅನುಕೂಲ ಆಗೋಲ್ಲ, ಅದು ಕಾರ್ಡ್ ಹಾಕಬೇಕು ಅಂತೇಳಿ ನಾನು ಹೇಳಿದೆ. ಅಲ್ಲಿ ಗಲೀಜು ಅಷ್ಟು ಕ್ಲೀನಾಗಿ ಇಟ್ಟಿಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಸೋಮವಾರ ಕೇಸ್ ರಿಜಿಸ್ಟರ್ ಮಾಡಿದ್ದೀನಿ ನಮ್ಮ ಆಸ್ಪತ್ರೆದು. ಅದಾದಮೇಲೆ ಈ ತಾಲೂಕು ಕಚೇರಿ ನಿಮ್ಮ ಇದರಲ್ಲಿ ಬೊಗುರುಕ್ಕೆ 40 ಅರ್ಜಿಗಳು ಹೊರತುಪಡಿಸಿದರೆ ಯಾವುದೇ ಅರ್ಜಿಗಳು ಬಾಕಿ ಇಲ್ಲ ಅಂತ ಅವ್ರು ಹೇಳ್ತಾರೆ. ಆದರೆ ಕಚೇರಿಯ SD ತೇಜಸ್ವಿನಿ ಎಂಬುದರ ಬಳಿ 45ಕ್ಕೂ ಹೆಚ್ಚು ಅರ್ಜಿಗಳು ನಮ್ಗೆ ಸಿಕ್ತು. ಅಲ್ಲಿ ಬಾಕಿ ಇರೋದು ಬಂತು. ಅಲ್ಲಿ ಸುಮಾರು ಆದೇಶಗಳಾಗಿದೆ, ಸೈನ್ ಆಗಿಲ್ಲ. ಸುಮಾರು ಜಡ್ಜ್ಮೆಂಟ್ ರಿಸರ್ವ್ ಮಾಡ್ಕೊಂಡಿದ್ದಾರೆ. 2 ವರ್ಷ ಆಗಿದೆ. ಒಂದು 2023, 2024, 2025 ಅವರು 2.5 ವರ್ಷ ಆದರೂ ಆದೇಶ ಮಾಡಿಲ್ಲ, ಹಂಗೆ ಇಟ್ಕೊಂಡಿದ್ದಾರೆ. ರೈತರಿಗೆ ತೊಂದರೆ ಕೊಡ್ತಾಯಿದ್ದಾರೆ. ಅಲ್ಲಿ ಅವರು ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ. ಆಮೇಲೆ ಆ ಸಂತೋಷನ್ನವರು ಇವತ್ತು ನಾವು ಬಂದ ತಕ್ಷಣ ವಿನೋದನ್ನವರು CL ಹಾಕಿದ್ದಾರೆ ಉದ್ದೇಶಪೂರ್ವಕವಾಗಿ. ಸಂತೋಷನ್ನವರು ನಾವು ಕೆಳಗಡೆ ಚೆಕ್ ಮಾಡ್ತಾಯಿದ್ರು, ಅಲ್ಲಿ ಬೇರೆ ಮೇಲೆ ಬೀಗ ಹಾಕ್ಕೊಂಡು ನೀವೆಲ್ಲ ನೋಡಿದ್ರಿ, ಬೀಗ ಹಾಕ್ಕೊಂಡು ಹಾಕಿದ್ದಾರೆ. ಅದು ನಮಗೆ ಸಮಾಧಾನ ತಂದಿಲ್ಲ. ಸುಮೋಟೋ ಕೇಸ್ ಲಿಸ್ಟ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ADLR ಆಫೀಸು ಇಲ್ಲಿ ಪರಶಿವಮೂರ್ತಿ ಅವರು UPI ಟ್ರಾನ್ಸಾಕ್ಷನ್ ಅವರ ಸಂಬಳಕ್ಕಿಂತ ಹೆಚ್ಚಾಗಿ ಇರೋದರಿಂದ ಅವರಲ್ಲಿ ಸುಮಾರು ಬಾಕಿ ಇರೋ ಅರ್ಜಿಗಳು 2 ತಿಂಗಳ ಒಳಗಾಗಿ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂಟಕ್ಕೆ ಕೊಟ್ಟಿದ್ದಾರೆ. ಅದು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ ನಾನು. ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮುರಳಿ ಅನ್ನೋರಿತ್ತು, ಅವರು UPI ಟ್ರಾನ್ಸಾಕ್ಷನ್ಗೆ ವೇತನ ಹೆಚ್ಚಾಗಿದೆ ಅಂತ ಹೇಳಿದ್ದಾರೆ. ಅಲ್ಲೂ ನಾನು ಆ ಸುಮಲತಾ ರಜೆ ಮೇಲಿದ್ದು ಮುರಳೀಧರ್ SDA ಅಲ್ಲಿ ವಿಜಯಕುಮಾರ್ ಅನ್ನೋರು ಸುಮಾರು 14-15 ವರ್ಷದಿಂದ ಅಲ್ಲೇ ಕೆಲಸ 22 ವರ್ಷದಿಂದ ಅಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಅವ್ರ ಟ್ರಾನ್ಸಾಕ್ಷನ್ ನೋಡಿದ್ರೆ ನನಗೆ ಭಯ ಆಯಿತು. ವೇತನಕ್ಕೆ ಜಾಸ್ತಿ ಇದೆ. ಅವ್ರು ನೀವು ನೋಡಿದ್ರಿ ಕೈಲಿ ಹಿಂಗೆ ಇಟ್ಕೊಂಡು ಆರಾಮಾಗಿ ನಮ್ಮ ಅಣ್ಣನ ಥರ ಜೀನ್ಸ್ ಪ್ಯಾಂಟ್ ಹಾಕೊಂಡು ಸ್ಟೈಲಾಗಿ ಆಫೀಸ್ ಬಂದಿದ್ದರು. ಅದು ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಆಮೇಲೆ TMC ಇವಾಗ ನಾವು ಹೋಗಿದ್ವಲ್ಲ ಕಚೇರಿ, ಒಟ್ಟು 71 ಅರ್ಜಿಗಳು ಮಾತ್ರ ಅಂತ ಹೇಳ್ತಾರೆ ಅವರು. ಅದು 1 ತಿಂಗಳಾಗ ಕ್ಲಿಯರ್ ಮಾಡ್ತೀವಿ ಅಂತ ಅಂಟೆಕ್ ಕೊಟ್ಟಿದ್ದಾರೆ. ಅದು ನಾನು ಸಮಾಧಾನ ಆಗಿಲ್ಲ. ಅವ್ರು ಹೇಳಿದ್ದು ಇದೆಲ್ಲ ಅಲ್ಲಿ ಟೋಲ್ ಮುನ್ಸಿಪಲ್ ಕೌನ್ಸಿಲ್ ಎಷ್ಟು ಒತ್ತುವರಿ ಆಗಿದೆ, ಏನಾಗಿದೆ, ಎಲ್ಲೆಲ್ಲಿ ಎನ್ಕ್ರೋಚ್ಮೆಂಟ್ ಆಗಿದೆ ಸರಿಯಾಗಿ ಮಾಹಿತಿ ಕೊಟ್ಟಿಲ್ಲ ಅವರು. ಅದರಲ್ಲಿ ರಿಪೋರ್ಟ್ ತರ್ಕೊಂಡು ಅದು ಸುಮಾರು ಕೇಸ್ ರಿಜಿಸ್ಟರ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ತಾಲೂಕ್ ಪಂಚಾಯತಿ ಅವರು ನಮ್ಮ 23-24 ಸಾಲಿನಲ್ಲಿ ಇಲ್ಲಿಯವರೆಗೆ ನರೇಗಾ ಹಣಕಾಸು ಯೋಜನೆ ಎಷ್ಟೆಷ್ಟು ಯೋಜನೆ ಮಾಡಿದ್ವಿ ಏನು ಅಂತ ಅದು ಅನುದಾನ ಬಿಡುಗಡೆ ಅಂತ ಹೇಳ್ತಾರೆ. ಅವರು ಅನುದಾನ 1 ಕೋಟಿ ಅನುದಾನ ಕಾಮಗಾರಿ ಮಾಡ್ತೇವೆ ಅಂತೇಳಿ ತಿಳಿಸಿದ್ದಾರೆ, ಡೀಟೇಲ್ ಕೊಟ್ಟಿಲ್ಲ. ಆಮೇಲೆ ಈ ಎಲ್ಲ ಪಂಚಾಯತಿ 281 ಪಂಚಾಯತಿಗಳಂತೇಳಿ 287